ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು, ಸ್ಥಳೀಯ ಶಾಸಕರು ಎಲ್ಲ ಮಾತಾಡಿದ್ದಾರೆ. ನಾವು ಇಷ್ಟೇ ಹೇಳೋಕ್ಕೆ ಬಯಸೋದು, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸರ್ವಾಧಿಕಾರ ಇಲ್ಲ. ಸರ್ವಾಧಿಕಾರಿಯಂತೆ ವರ್ತಿಸಬೇಡಿ. ಜನರನ್ನು, ಜನಪ್ರತಿನಿಧಿಗಳನ್ನು ಕತ್ತಲೆಯಲ್ಲಿಟ್ಟು ಯೋಜನೆ ಅನುಷ್ಠಾನಗೊಳಿಸೋ ಉದ್ದೇಶ ಏನು ನಿಮ್ಮದು? ನೀವು ಸರ್ವಾಧಿಕಾರಿನಾ? ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ರೈತರೇ. ಆದರೆ ಆತಂಕದಲ್ಲಿ ಹಾಕಿಡ್ತೀರಿ, ಕತ್ತಲಲ್ಲಿ ಹಾಕಿಡ್ತೀರಿ. ಈ ರೀತಿ ಕತ್ತಲಲ್ಲಿಟ್ಟು, ಆತಂಕದಲ್ಲಿಟ್ಟು, ಅರೆಬರೆ ಮಾಹಿತಿ ಕೊಟ್ಟು ಬೆದರಿಕೆಯ ಮೂಲಕ ಯೋಜನೆ ಮಾಡ್ಬೋದು ಅನ್ನುವಂಥ ಭ್ರಮೆಯಿಂದ ಹೊರಗೆ ಬನ್ನಿ. ಕಾಮಗಾರಿಯ ಮೂಲ ಉದ್ದೇಶ ಏನು? ಎಲ್ಲಿಗೆ ನೀರು ತಗೊಂಡು ಹೋಗ್ತಾ ಇದ್ದೀರಿ? ಎಷ್ಟು TMC ನೀರನ್ನು ಉಪಯೋಗಿಸ್ತಾ ಇದ್ದೀರಿ? ನೀರಿನ ಲಭ್ಯತೆ ಎಲ್ಲಿದೆ? ಎಷ್ಟು ನೀರಿನ ಲಭ್ಯತೆ, ನೀರಿನ ಹಂಚಿಕೆ ಎಷ್ಟಾಗಿದೆ? ಮೂಲ ಯೋಜನೆ ಏನಿತ್ತು, ಬದಲಾಯಿಸಿದ ಯೋಜನೆ ಏನು? ಈ ಎಲ್ಲ ಆತಂಕ ರೈತರಿಗೆ ಕಾಡ್ತಾ ಇದೆ. ಮತ್ತು ಇದನ್ನು ನೀವು ರಾಜಕೀಯ ಹೋರಾಟ ಅಂತ ಇಡೀ ಹೋರಾಟವನ್ನು ಹಗುರಗೊಳಿಸೋ ಪ್ರಯತ್ನ ಮಾಡಬೇಡಿ. ರಾಜಕೀಯ ಹೋರಾಟ ಆಗಿದ್ದರೆ ಸಾವಿರಾರು ಜನ ಬಂದು ಬೀದಿಗೆ ಸ್ವಯಂ ಪ್ರೇರಿತವಾಗಿ ಇಳಿತಿರಲಿಲ್ಲ. ರಾಜಕೀಯ ಹೋರಾಟ ಆಗಿದ್ದರೆ ಜನಾಕ್ರೋಶ ಆ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಿರಲಿಲ್ಲ. ನೀವು ಅದನ್ನು ರಾಜಕೀಯ ಹೋರಾಟ ಅಂತ ತಳ್ಳಿ ಹಾಕುವಂಥ ಹಗುರವಾಗಿ ತೆಗೆದುಕೊಳ್ಳೋದನ್ನು ಬಿಡಿ. ನೀರು ಬೆಂಕಿ ಆಗೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ. ನೀವೇನೋ ಭ್ರಮೆಲಿದ್ದರೆ ಅಧಿಕಾರ ಮಧ್ಯದಲ್ಲಿದ್ದೀವಿ ಅಂದರೆ ಅಧಿಕಾರ ಶಾಶ್ವತ ಅಲ್ಲ. ನೆನಪಿರಲಿ, 30 ವರ್ಷದ ಹಿಂದೆ, 32 ವರ್ಷದ ಹಿಂದೆ ಇದೇ ಒಂದು ತುಮಕೂರು ಜಿಲ್ಲೆಯ ರಾಜಕೀಯ ಪರಿವರ್ತನೆ ಕಾರಣ ಆಯಿತು. ಇವತ್ತೆಲ್ಲಿದ್ದಾರೆ? ಅವತ್ತಿನ ಉತ್ತರಳ್ಳಿಯ ಶಾಸಕರಾಗಿದ್ರಲ್ಲ ಎಸ್ ರಮೇಶ್ ಎಲ್ಲಿದ್ದಾರೆ? ಅವ್ರ ರಾಜಕಾರಣ ಏನಾಯ್ತು? ಅವತ್ತಿನ ಅಧಿಕಾರದಲ್ಲಿದ್ದಂಥ ಪಕ್ಷದ ರಾಜಕಾರಣ ಏನಾಯ್ತು? ನೆನಪಿರಲಿ. ನೀವೇನಾದ್ರು ಉದ್ದಟತನದಿಂದ, ಅಧಿಕಾರದ ಅಹಂಕಾರದಿಂದ ಏನು ಬೇಕಾದ್ರೂ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯನ್ನು ವ್ಯಕ್ತ ಮಾಡಿದ್ರೆ ನೀವು ಕೋತ್ವಾಲ ಅಂತ ಅನ್ಕೊಂಡಿರ್ಬೋದು. ಜನ ಯಾರು ಕೋತ್ವಾಲನಿಗೆ ಹೆದರೋ ಜನ ತುಮಕೂರಿನಲ್ಲಿ ಇದ್ದಾರೆ ಅಂತ ಅನ್ಕೋಬೇಡಿ ನೀವು. ಹಾಗಾಗಿ ಅವ್ರು ಯಾರು ಹೆದರೋ ಜನ ಅಲ್ಲ. ನೀವು ತಕ್ಷಣ ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಸರ್ವ ಪಕ್ಷಗಳ ಸಭೆ ಕರೀರಿ, ಜನಪ್ರತಿನಿಧಿಗಳ ಸಭೆ ಕರೀರಿ, ರೈತ ಸಂಘಟನೆಗಳ ಸಭೆ ಕರೀರಿ, ಯೋಜನೆ ಉದ್ದೇಶವನ್ನು ವಿವರಿಸಿ. ನಾವು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೆಣ್ಣು ಕೊಟ್ಟು ಮಾಡಿದ್ದೀವಿ. ಏನು ನಮಗೇನು ರಾಮನಗರ ಜಿಲ್ಲೆಯ ಜನ ಪಾಕಿಸ್ತಾನದವ್ರಲ್ಲ. ಆದರೆ ನೀವು ಈ ಉದ್ದೇಶ ಏನು ಅಂತ ಸ್ಪಷ್ಟ ಆಗಬೇಕಲ್ಲ. ಆ ಯೋಜನೆಯನ್ನು ವಿವರಿಸಿ, ಯಾವ ಉದ್ದೇಶಕ್ಕೆ ಅಂಥೇಳಿ. ಸದುದ್ದೇಶ ಇದೆ ಅನ್ನೋದಾದರೆ, ನಮ್ಮ ಬದುಕನ್ನು ಕಿತ್ಕೊಳ್ಳಲ್ಲ ಅನ್ನೋದಾದರೆ ಯಾವ ತುಮಕೂರು ಜಿಲ್ಲೆ ರೈತರು ಅಡ್ಡಿಪಡಿಸಲ್ಲ. ನಮ್ಮ ಸಮಾಧಿ ಮೇಲೆ ನೀವು ನೀರು ತಗೊಂಡು ಹೋಗ್ತೀರಿ ಅಂತೇಳಿ ಭಾವಿಸಿದರೆ ಸಮಾಧಿ ನಮ್ದಲ್ಲ ಆಗೋದು, ಸಮಾಧಿ ಕಟ್ಲಿಕ್ಕೆ ಬಂದವ್ರ ಸಮಾಧಿ ಆಗುತ್ತೆ. ನೆನಪಿರಲಿ. ಯಾರು ನೀವು ಸಮಾಧಿ ಕಟ್ಟಲಿಕ್ಕೆ ಅಂತ ಬರ್ತೀರಲ್ಲ, ಅವ್ರ ಸಮಾಧಿ ಆಗುತ್ತೆ. ಹಾಗಾಗಿ ಆ ಉದ್ದಟತನವನ್ನು ಬಿಟ್ಟು ನೀವು ಸರಿಯಾದ ರೀತಿ ವರ್ತನೆ ಮಾಡಿ. ಮಾನ್ಯ ಪರಮೇಶ್ವರ್ ಅವರು, ನೀವು ಗೃಹ ಸಚಿವರು ಇದ್ದೀರಿ, ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇದ್ದೀರಿ. ನೀವ್ಯಾಕೆ ದುರ್ಬಲರಂತೆ ತುಮಕೂರು ಜಿಲ್ಲೆಯವರಿದ್ದೀರಿ? ತುಮಕೂರು ಜಿಲ್ಲೆಯ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ದಿದೆ. ನೀವು ಯಾಕೆ ಬೆದರಿಕೆಗೆ ಮಣಿಬೇಕು? ಅವ್ರು ಯಾವ್ಯಾವುದೋ ಬ್ಲಾಕ್ ಮೇಲ್ನ ಬೆದರಿಸ್ಬೋದು. ನೀವ್ಯಾಕೆ ಬೆದರಬೇಕು? ನೀವು ಜಿಲ್ಲೆಯ ಜನರ ಪರವಾಗಿ ನಿಲ್ಲೋದಕ್ಕೆ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿಗೆ ಇದೊಂದು ಅವಕಾಶ. ನಿಮ್ಮನ್ನು ಕತ್ತಲಲ್ಲಿಡ್ತಾರೆ ಅಂತ ಹೇಳಿದ್ರೆ ನೀವಂಗಾರೆ ನೀವಿದ್ದೇನು ಪ್ರಯೋಜನ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಜನಾಕ್ರೋಶ ನಿಮ್ಮ ವಿರುದ್ಧ ತಿರುಗೋದಕ್ಕೆ ಮುಂಚೆ ನೀವು ಜನಾಕ್ರೋಶವನ್ನು ಸಮರ್ಥವಾಗಿ ಲೀಡ್ ಮಾಡಿ, ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿ. ಅಷ್ಟರ ಮೇಲೆ ಅಧಿಕಾರ ಬಲ ಇದೆ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಅಧಿಕಾರ ಕೊಟ್ಟಿರೋರು ಜನ, ಅಧಿಕಾರ ಕಿತ್ಕೊಳ್ಳೋರು ಇದೇ ಜನನೇ ಅಧಿಕಾರ ಕಿತ್ಕೊಳ್ಳೋರು. ಅದನ್ನ ನೆನಪಿರಲಿ. ನಾವಿವತ್ತು ಜಿಲ್ಲೆಯ ಜನರಿಗೆ ನೈತಿಕ ಸ್ಥೈರ್ಯ ತುಂಬಕ್ಕೆ ಬಂದಿದ್ದೇವೆ. ಮತ್ತೇನು ನೀವು ಜೈಲಿಗೆ ಹಾಕಿ, ಕೇಸ್ ಹಾಕಿ ಇಡೀ ಚಳುವಳಿಯನ್ನು ಮಟ್ಟ ಹಾಕ್ಬೋದು ಅಂತ ಭಾವಿಸಿದರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ, ಭ್ರಮೆ ಆಗುತ್ತೆ. ನೀವು ಎಷ್ಟು ಕೇಸ್ ಹಾಕ್ತೀರೋ ಅಷ್ಟು ತಾಕತ್ತು ಬೆಳೆಯುತ್ತೆ, ಚಳುವಳಿಯ ತಾಕತ್ತು. ಯಾಕೆ ನಾವು ಎಲ್ಲ ಹೋರಾಟದಿಂದ ಬಂದವರು, ಕೇಸ್ ಹಾಕ್ಸ್ಕೊಂಡು ಬಂದವರು. ನಮ್ಗೆ ಯಾರಿಗೂ ಕೇಸ್ ಹಾಕ್ಸಿ ಹೆದರಿಸುವಂಥ ಕಾಲ ಆ ಕಾಲದಲ್ಲೇ ಹೆದರಲಿಲ್ಲ. ಈಗ ಹೆದರ್ತೀವಾ? ಈಗ ಹೆದರೋ ಪ್ರಶ್ನೆನೂ ಇಲ್ಲ. ಹಾಗಾಗಿ ಜಿಲ್ಲೆಯ ಜನರನ್ನು ಹೆದರಿಸ್ಬೇಕು ಅನ್ನುವಂಥ ನಿಮ್ಮ ಪ್ರಯತ್ನನೂ ಬಿಡಿ. ಎಷ್ಟು ಜನಪ್ರತಿನಿಧಿಗಳ ಕೇಸ್ ಹಾಕ್ತೀರಾ? ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕ್ತೀರಾ? ಮುಂಚೂಣಿಯಲ್ಲಿರುವಂಥ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತೀರಾ? ರೈತರ ಮೇಲೆ ಕೇಸ್ ಹಾಕ್ತೀರಾ? ನಾವೇ ಜೈಲು ಬರೋ ಚಳವಳಿ ಮಾಡ್ತೀವಿ. ಅದೇನು ಜೈಲಿದ್ದಾವೆ, ಅದೆಷ್ಟು ಜೈಲಿದ್ದಾವೆ ನೋಡ್ರಿ.
ಅದೆಷ್ಟು ಜನರನ್ನ ನೀವು ಜೈಲಿಗೆ ಹಾಕಕ್ಕಾಗತ್ತೆ? ಹಾಕಿ, ನಾವೇ ಬರ್ತೀವಿ, ನಾವೇ ಕರೆ ಕೊಡ್ತೀವಿ. ನೀವೇನಾದ್ರು ಉದ್ದಟತನ ಪ್ರಯತ್ನ ಮಾಡಿದ್ರೆ ತುಮಕೂರು ಜಿಲ್ಲೆಯ ಜನರೇ ಕರೆ ಕೊಡ್ತಾರೆ ಜೈಲು ಬರೋ ಚಳವಳಿಗೆ. ತಯಾರಿದ್ದೀರಲ್ವಾ? ಜನರೇ ಕರೆ ಕೊಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಮದದವನ್ನು ಕೈ ಬಿಟ್ಟು ಸೌಜನ್ಯದಿಂದ ವರ್ತನೆ ಮಾಡಿ, ಅಹಂಕಾರವನ್ನು ಬಿಟ್ಟು ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಕೊಡಿ. ನಿಮ್ಮ ಯೋಜನೆ ಉದ್ದೇಶ ಏನು ಅಂತ ಮನವರಿಕೆ ಮಾಡಿಕೊಡಿ. ಯೋಜನೆ ಸದುದ್ದೇಶದ್ದು ನಮಗೇನು ಹಾನಿ ಮಾಡಲ್ಲ ಅನ್ನೋದಾದರೆ ಜಿಲ್ಲೆಯ ಜನರೇ ಬಿಟ್ಕೊಡ್ತಾರೆ. ಆದರೆ ನೀವು ಇದನ್ನು ಮೀರಿ ವರ್ತನೆ ಮಾಡಿದ್ರೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಆಗ್ರಹಿಸ್ತೇವೆ, ಮೊದಲು ಹಾಕಿರುವ ಮೊಕದ್ದಮೆಗಳನ್ನು ವಾಪಸ್ ತೆಗೀರಿ. ಜೈಲಲ್ಲಿ ಬಂಧಿಸಿಟ್ಟಿರುವಂಥ ರೈತ ಹೋರಾಟಗಾರರನ್ನು ಬಿಡುಗಡೆ ಮಾಡಿ. ಸರ್ವಪಕ್ಷಗಳ ಸಭೆಯನ್ನು ಕರೀರಿ. ವಾಸ್ತವಿಕ ಉದ್ದೇಶವನ್ನು ವಿವರಿಸಿ, ಅಲ್ಲಿ ತೀರ್ಮಾನ ಮಾಡೋಣ. ಅದು ಬಿಟ್ಟು ಅಧಿಕಾರ ಬಲದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಸದ್ದಾಮೇ ಉಳಿಲಿಲ್ಲ, ನೀವು ಉಳಿತೀರಾ? ನೀವು ಉಳಿಯಲ್ಲ. ಇಷ್ಟು ಮಾತನ್ನು ಹೇಳಿ ರೈತರ ಈ ಹೋರಾಟಕ್ಕೆ ನಮ್ಮ ಪಾರ್ಟಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಈ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಿಮಗೆ ಅನ್ಯಾಯ ಆಗೋಕ್ಕೆ ಯಾವ ಸಂದರ್ಭಕ್ಕೂ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೋಡ್ರಿ, ರೈತರಷ್ಟು ಪ್ರಜ್ಞೆ ಇರುವಂಥವ್ರು ಇನ್ಯಾರೂ ಇಲ್ಲ. ಬದುಕಿನ ಪ್ರಶ್ನೆ ಇದೆ. ಇಲ್ಲಿ ರಾಜಕಾರಣದ ಎಲ್ಲಿದೆ ಹೇಳಿ? ಈ ರಾಜಕಾರಣದ ಎಲ್ಲಿದೆ ಹೇಳಿ? ಈ ನಾಳೆ ಬೆಳಗ್ಗೆ ಎಲೆಕ್ಷನ್ ಇದೆಯಾ? ನಾಳೆ ಬೆಳಗ್ಗೆ ಯಾವ್ದಾರು ಎಲೆಕ್ಷನಿಗೆ ಹೋಗ್ಬೇಕಾ? ಅಥವಾ ನಾವೇನಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಾವೇನಾದ್ರು ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಾಗತ್ತಾ? ಇಲ್ಲಿ ಕುಂತಿರೋರು ಇಲ್ಲಿರೋದು ಬದುಕಿನ ಪ್ರಶ್ನೆ ಇದೆ, ಬದುಕಿನ ಆತಂಕ ಇದೆ. ನಮ್ಮ ಬದುಕು ಏನಾಗುತ್ತೋ ಅನ್ನುವಂಥ ಭಯ ಕಾಡ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ನೀರು ಬೆಂಕಿ ಆಗಕ್ಕೆ ಅವಕಾಶ ಕೊಡಬೇಡಿ. ನೀರು ಬೆಂಕಿ ಆದರೆ ನೀವು ಯಾರೂ ಉಳಿಯಲ್ಲ. ಅಧಿಕಾರ ಮಧ್ಯದಲ್ಲಿರೋರು ಯಾರೂ ಉಳಿಯಲ್ಲ. ನೀರು ಬೆಂಕಿ ಆಗಕ್ಕೆ ಅವಕಾಶ ಕೊಡಬೇಡಿ. ನೋಡಿ, ಭಾಳ ಸ್ಪಷ್ಟ ಇದೆ. ನಾವ್ಯಾರು ರೈತರಿಗೆ ನೀರು ಕೊಡೋಕ್ಕೆ ವಿರೋಧಿಗಳಲ್ಲ. ರಾಮನಗರದ ರೈತರು ಪಾಕಿಸ್ತಾನದವರಲ್ಲ ಅಂತ ನಾವು ಹೇಳಿದ್ದೀವಿ. ಆದರೆ ಇಲ್ಲಿಯ ಬದುಕು ಕಿತ್ಕೊಳ್ಬಾರ್ದು. ಮೂಲ ಯೋಜನೆ ಏನಿತ್ತು? ಎಷ್ಟು TMC ನೀರು ಕೊಡ್ತಾ ಇದ್ದೀರಿ? ಯಾವ ರೀತಿ ಹಂಚಿಕೆ ಮಾಡ್ತಾ ಇದ್ದೀರಿ? ಈಗ ಈ ಒಂದು ಪ್ಲಾನೇ ಅವೈಜ್ಞಾನಿಕ ಅಂತ ಅನ್ನುವಂಥ ಆರೋಪ ಇದೆ. ಇಲ್ಲಿರುವ ಜಿಲ್ಲೆಯ ನೀರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಆತಂಕ ನಿವಾರಿಸಿ. ಕತ್ಲಲ್ಲಿ ಯಾಕೆ ಮಾಡ್ತೀರಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.